ಎಲ್ಲಿ ಆ ರೌಡಿ ನನ್ನ ಮಗ? ನಂಗೇನ್ ಗೊತ್ತು? ಗೊತ್ತಿದ್ರು ನಿಂಗೆ ಯಾಕೆ ಹೇಳ್ಬೇಕು? ಅಲ ಮುಂಡೆ, ನನ್ನ ಕಿರುಳ್ ಬೆರಳಷ್ಟಿಲ್ಲ, ಎಷ್ಟೇ ನಿನಗೆ ಕೊಬ್ಬು. ಆ ನನ್ನ ಮಗನ ಬಲ ಇದೆ ಅಂತ ತಲೆ ಎಲ್ಲ ಮಾತಾಡ್ತೀಯಾ? ಲೈ, ಈ ಅಂಗಡಿನೆಲ್ಲ ಕಿತ್ ಬಿಸಾಕ್ರ. ನೀಡ್ರೋ ಲೋ ಪೋಲಿಗಳ, ನಮ್ಮ ಅಂಕಲ್ ಬಂದ್ರೆ ಮೂಳಿನ ಮುರಿದು ಕೈ ಕೊಡ್ತಾರೆ, ಜಾಗ್ರತೆ. ಸುಂಡಿಲಿ ಅಷ್ಟಿದ್ಯಾ, ಎಷ್ಟೇ ಮಾತಾಡ್ತೀಯಾ? ಬಿಡೋ ನನ್ನ. ಲೈ, ಈ ಅಂಗಡಿನೆಲ್ಲ ಪುಡಿ ಮಾಡಾಕ್ರ. ನೀವೆಲ್ಲ ಮನುಷ್ಯರೋ ರಾಕ್ಷಸರೋ? ಬಡವ್ರನ್ನ ಕೊಳ್ಳೆ ಹೊಡೆಯೋದು, ಏನು ಗೊತ್ತಿಲ್ಲದಿರೋ ಜನಗಳ ಮೇಲೆ ಅತ್ಯಾಚಾರ ಮಾಡೋದು, ನ್ಯಾಯವಾಗಿ ಜೀವನ ಮಾಡಕ್ ಬಂದರ ಅಂಗಡಿನ ಧ್ವಂಸ ಮಾಡೋದು, ಇದೇನಾ ನಿಮ್ ಕೆಲ್ಸ? ನೀವು ಮಾಡ್ತಿರೋ ತಪ್ಪು ಅಂತ ಹೇಳಕ್ ಬಂದ್ ಮಗುನ ಕೊಂಚ ಕೂಡ ಕರುಣೆನೇ ಎಸಿತಾ ಇದ್ದೀರಲ್ಲ. ಹೆಸರಿಗೆ ಊರಿಗೆ ದೊಡ್ಡವರು ನೀವು. ಬೆಂಕಿ ಬಿತ್ತು ನಿಮ್ ದೊಡ್ಡತನಕ್ಕೆ. ನಮ್ಮ ವಿಷಯದಲ್ಲಿ ಮೂಗು ತೋರಿಸಿದ್ರೆ ಮಗು ಆಗಿದ್ರು ಸರಿ, ಮಾದೇವ ಆಗಿದ್ರು ಸರಿ, ಮೂಳೆ ಮುರಿದು ಹಾಕ್ಬಿಡ್ತೀವಿ. ಅದಕ್ಕೂ ಮೀರಿದ್ರೆ ಚಿಂದಿ ಉಡಾಯಿಸಾಕ್ಬಿಡ್ತೀವಿ, ಗೊತ್ತಾ? ಏನ್ ಚಿನ್ನ, ನಿನ್ ಹಾಗೆ ತೆಳ್ಳಗ್ ಬೆಳ್ಳಗಿರೋ ಬಂಗಾರದ ಬೊಂಬೆ ನೋಡಿದ್ರೆ ನನ್ಗೇನೇನೋ ಅನ್ಸುತ್ತೆ, ಏನೇನೋ ಆಸೆ ಆಗುತ್ತೆ. ನಿನ್ನ ಆಸೆ ಏನೇನಿದೆಯೋ ಎಲ್ಲ ತೀರಿಸ್ಕೊಂಡ್ಬಿಡು. 10 ಜನ ನೋಡಿ ಸಂತೋಷ ಪಡ್ಲಿ. ದುರ್ಮಾರ್ಗ, ನಡಿಯೋ. ಅಯೋಗ್ಯರ, ಆವತ್ತು ದುಷ್ಟ ದುರ್ಯೋಧನ ಸಭೆಯಲ್ಲಿ ದುಶ್ಯಾಸಂಗೆ ದ್ರೌಪದಿ ಸೀರೆ ಹೇಳಿ ಕೇಳಿದಾಗ ಏನ್ ಗತಿ ಆಯ್ತು? ಇವತ್ತು ಈ ಅತ್ಯಾಚಾರ ಮಾಡ್ತಾ ಇರೋ ನಿಮ್ಗೂನು ಅದೇ ಗತಿ ಆಗತ್ತೆ ಕಣ್ರು. ಏನೋ ಮೇಷ್ಟು ಸಂಬಳ ತಗೊಂಡ್ ಬಾಯಿ ಮುಚ್ಕೊಂಡು ಸುಮ್ನೆ ಇರೋದು ಬಿಟ್ಬಿಟ್ಟು ಬಾಯಿಗೆ ಬಂದಾಗ ಮಾತಾಡ್ತೀಯೋ? ಏನೋ ನಮ್ಮೂರ್ನವನು ಅಂತ ಸುಮ್ನೆ ಇದ್ರೆ ಮಹಾಭಾರತದ ವಿಷಯ ಮಾತಾಡ್ತೀಯಾ? ಬರ್ಲಿ ಕಣೋ, ಅಂತ ಯುದ್ಧ ಬಂದ್ರೆ ಅದಕ್ಕೆ ಮೊದಲೇ ಬಲಿ ನೀನೇ. ಎಲ್ರು ಚೆನ್ನಾಗಿ ಕೇಳಿಸ್ಕೊಳ್ಳಿ. ಇವತ್ತು ಈ ಘಟನೆಗೆ ಈ ನನ್ನ ಮಗ ಹಣ್ಣಂಗಡಿ ರೌಡಿನೇ ಕಾರಣ. ಅವನಿಗೋಸ್ಕರ ಈ ಮೇಷ್ಟು ಸತ್ತ. ನಾಳೆ ಈ ಊರಲ್ಲಿ ನೀವ್ ಯಾರಾದ್ರೂ ಒಬ್ರು ಸಾಯಬಹುದು. ಅದಕ್ಕೋಸ್ಕರ ಹುಷಾರಾಗಿರಿ. ಆದಷ್ಟು ಬೇಗ ಈ ನನ್ನ ಮಗ ಈ ಊರು ಬಿಟ್ಟು ಓಡಿಸಿ. ಇಲ್ಲ ಅಂದ್ರೆ ನಿಮ್ಗಳೆಲ್ಲರ ಪ್ರಾಣಕ್ಕೆ ನಾನು ಜವಾಬ್ದಾರ ಅಲ್ಲ. ನಡೆಯೋ ನಾಗರಾಜ. ನೋಡಪ್ಪ, ಈ ಧೂರ್ತನ ಮಾಡದ ಅನ್ಯಾಯನ ಸಹಿಸಿಕೊಂಡು ನಾವು ಹೇಗಪ್ಪ ಬಾಳೋದು? ಕಷ್ಟದಲ್ಲೂ ಹೇಗೋ ನೆಮ್ಮದಿಯಿಂದ ಬಾಳ್ತಾ ಇದ್ದು. ನೀನು ಆ ಬಂಗಾರಾಜನ ಎದುರಿಸಿ ಮಾತಾಡಿದ್ರಿಂದ ಇವತ್ತು ನಡುಬೀದಿಲಿ ಒಂದು ಹೆಣ್ಣಿನ ಮಾನ ಹೋಯ್ತು. ಅದನ್ನ ತಡೆಯೋಕ್ ಬಂದ ಮೇಷ್ಟು ಪ್ರಾಣ ಹೋಯ್ತು. ಅಷ್ಟೇ ಅಲ್ಲಪ್ಪ, ನಿನ್ಗೆ ಯಾರೇ ಸಹಾಯ ಮಾಡಿದ್ರು, ಯಾರೇ ಆಶಯ ಕೊಟ್ರು ಇದೇ ಗತಿ ಅಂತ ಹೇಳಿ ಬಂಗಾರಾಜಪ್ಪ ಎದುರಿಸೋಗಿದ್ದಾನಪ್ಪ. ಹೌದಣ್ಣ, ನೀನು ಊರ್ ಬಿಟ್ಟು ಹೊಟ್ಟೋಗಣ್ಣ. ಹೊಟ್ಟೋಗೋ. ನೀವೆಲ್ಲ ಕೈಲಾದ ಹೇಡಿಗಳು. ನಿಮ್ ಕೈಲಿ ಏನು ಆಗೋದಿಲ್ಲ ಅಂತ ಚೆನ್ನಾಗಿ ತಿಳ್ಕೊಂಡು ನಿಮ್ಮನ್ನೆಲ್ಲ ಗುಲಾಮರಾಗಿ ಮಾಡ್ಕೊಂಡಿದ್ದಾನೆ ಆ ಬಂಗಾರಾಜು. ನಿಮ್ಗಂತ ಅವ್ನ ಎದುರಿಸೋ ಶಕ್ತಿ ಇಲ್ಲ ಅಂದ್ರೆ ಅವನ ಎದುರಿಸಕ್ ಬಂದಿರೋ ನನ್ನನ್ನು ಊರ್ ಬಿಟ್ಟೋಗು ಅಂತ ಹೇಳ್ತಾ ಇದೀರಾ? ಚೆನ್ನಾಗಿದೆ. ನಿಮ್ ಕಣ್ಮುಂದೆ ಇಷ್ಟೊಂದು ಅತ್ಯಾಚಾರ ನಡೀತಾ ಇದ್ರು ಒಳ್ಳೆ ನರ ಸತ್ತವರಾಗೆ ನೋಡ್ತಾ ಮೌನವಾಗಿ ನಿಂತಿದ್ರಲ್ಲ, ಯಾಕೆ? ಇವಳಿಗೂ ನಿಮ್ಮ ಯಾವ ಸಂಬಂಧ ಇಲ್ಲ ಅಂತ ತಾನೆ? ಇದೇ ರೀತಿ ಅನ್ಯಾಯ ನಿಮ್ಮ ಅಕ್ಕ ತಂಗಿರಿಗೂ ಆಗಿದ್ದಿದ್ರೆ ನೀವೆಲ್ಲ ಹೀಗೆ ನೋಡ್ತಾ ನಿಂತಿರ್ತಾ ಇದ್ರಾ? ಪಕ್ಕದ ಮನೆ ಬೆಂಕಿ ಅಂಟ್ಕೊಂಡ್ರೇನು ನಮ್ಮನೆಗಂತೂ ಅಂಟ್ಕೊಂಡಿಲ್ವಲ್ಲ ಅಂತ ತಿಳ್ಕೊಳ್ಳೋದು ಮೂರ್ಖತನ. ಅದೇ ಬೆಂಕಿನ ಸ್ವಲ್ಪ ಹೊತ್ತಿಗೆ ನಮ್ಮನೆಗೂ ಅಂಟ್ಕೊಂಡು ನಾವು ಸುಟ್ಟು ಭಸ್ಮ ಆಗ್ತೀವಿ ಅಂತ ತಿಳ್ಕೊಳ್ಳೋದು ಜಾಣತನ. ಆದ್ರೆ ಒಂದು ವಿಷಯ ಮಾತ್ರ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ನೀವೆಲ್ಲ ಊರ್ ಬಿಟ್ಟು ಹೋಗು ಅಂತ ಹೇಳಿದ ತಕ್ಷಣ ಹೋಗೋದಕ್ಕೆ ನಾನೇ ನಿಮ್ಮಷ್ಟು ಮುಟ್ಟಾಳ ಅಲ್ಲ ಅಥವಾ ಮೂರ್ಖ ಅಲ್ಲ. ಇಷ್ಟೊಂದು ಅನ್ಯಾಯ ಅಕ್ರಮಗಳನ್ನ ಮಾಡ್ತಿರೋ ಬಂಗಾರಾಜನ ಹೇಗೆ ಮಟ್ಟ ಹಾಕ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಬರ್ತೀನಿ.